ಅಶ್ವತ್ಥ ಮರದ ನಿಜವಾದ ರೂಪವನ್ನ ಈ ಜಗತ್ತಿನಲ್ಲಿ ಕಾಣೋದಿಕ್ಕೆ ಆಗಲ್ಲ. ಅಂದ್ರೆ ಅಶ್ವತ್ಥ ಮರ ಅಂದ ತಕ್ಷಣ ನೀವು ಭೌತಿಕ ಪ್ರಪಂಚ, ಈ ದೇಹ ಅನ್ನುವ ವೃಕ್ಷ ಅಂತ ಇದರ ನಿಜವಾದ ರೂಪವನ್ನ ನೋಡೋದಕ್ಕೆ ಆಗಲ್ಲ. ಇದರ ಆದಿ ಅಂತ್ಯ ಅಥವಾ ಅಸ್ಥಿವಾರಗಳನ್ನ ನಾವು ಯಾರು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಅಂದ್ರೆ ಅಶ್ವತ್ಥ ಮರದ ಆದಿ ಅಂತ್ಯ ಮತ್ತೆ ಭದ್ರವಾದ ತಳಪಾಯಗಳನ್ನ ಯಾರು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಅಂದ್ರೆ ಇಲ್ಲಿ ನ ರೂಪ ಮಸೇಹ, ಆಕಾರವನ್ನ ರೂಪ ಮಸೇಹ ಅಂತ ಬರುತ್ತಲ್ಲ, ನ ಅಂದ್ರೆ ಇಲ್ಲ, ರೂಪಂ ಬರುತ್ತಲ್ಲ, ಆಕಾರವನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗಲ್ಲ. ಮತ್ತೆ ಇದು ಅಂತ್ಯ ಆದಿ ಅಥವಾ ಅಸ್ಥಿವಾರಗಳನ್ನ ಕೂಡ ಯಾರು ಅರ್ಥ ಮಾಡಿಕೊಳ್ಳೋದಿಕ್ಕೆ ಆಗಲ್ಲ. ಆದರೆ ಮನುಷ್ಯನು ದೃಢ ಮನಸ್ಸಿನಿಂದ ಅನಾಸಕ್ತಿಯ ಶಸ್ತ್ರದಿಂದ ದೃಢವಾದ ಬೇರಿರುವ ಈ ಮರವನ್ನು ಕಡಿದು ಹಾಕಬೇಕು. ಅಂದ್ರೆ ಮರವನ್ನ ಹೋಗ್ಬಿಟ್ಟು ಕೊಡ್ಲಿ ತಗೊಂಡು ಕಡ್ದು ಹಾಕೋದು ಅಂತಲ್ಲ, ನಮ್ಮ ಮರವನ್ನ ಅಂದ್ರೆ ವಿಷಯ ಭೋಗ ಇಂದ್ರಿಯಗಳಿಗೆ ಆಸಕ್ತಿಯನ್ನ ಇದೆಯಲ್ಲ, ಆ ಕಾಮನೆಗಳನ್ನ ನಾವು ಕಡ್ದು ಹಾಕ್ಬೇಕು. ಯಾವ ರೀತಿ ಕಡ್ದು ಹಾಕ್ಬೇಕು? ಅಸಂಗ ಎನ್ನುವ ಶಸ್ತ್ರ ಅಂತ ಹೇಳಿದ್ರೆ ಅನಾಸಕ್ತಿಯ ಶಸ್ತ್ರದಿಂದ ನಾವು ಅವುಗಳನ್ನ ಕಡ್ದು ಹಾಕಬೇಕು ಅಂತ ಇದರಲ್ಲಿ 3ನೇ ಶ್ಲೋಕದಲ್ಲಿ ಹೇಳಲಾಗಿದೆ. ಥ್ಯಾಂಕ್ ಯು.